ಇನ್ನೊಂದು ಗಮನ ಸೆಳೆಯೋದಂದರೆ ಬೋನ್ಸೈ ಗಿಡಗಳು ಇಟ್ಟಿದ್ದಾರೆ. ಬೋನ್ಸೈ ಗಿಡಗಳಂದರೆ ನಿಮಗೆ ಗೊತ್ತಿದ್ದವರಿಗೆ ಗೊತ್ತು, ಇಲ್ಲೇ ಹೇಳ್ತೀನಿ ನೋಡಿ. ಬೋನ್ಸೈ ಗಿಡಗಳಂದರೆ ಗಿಡ ಸಣ್ಣಕ್ಕೆ ಇರುತ್ತೆ, ಅದು 100 ವರ್ಷಗಳಾದರೂ ಆ ಗಿಡಗಳು ಸಣ್ಣಕ್ಕೆ ಇರುತ್ತೆ. ಅದನ್ನು ಕಟ್ ಮಾಡಿ, ಅದನ್ನು ಬೆಂಡ್ ಮಾಡಿ, ಅದೇನೋ ಟ್ರೀಟ್ಮೆಂಟ್ ಮಾಡಿ ಬೆಳೆಸ್ತಾರೆ. ಅದು ನೋಡೋಕ್ಕೆ ಸಣ್ಣ ಗಿಡ ಥರ ಇರುತ್ತೆ, ಬಟ್ ಅದಕ್ಕೆ 100, 200, 300 ವರ್ಷಗಳ ಏಜ್ ಆಗಿರುತ್ತೆ. ಆ ಬೋನ್ಸೈ ಗಿಡಗಳನ್ನು ಪಾರ್ಕ್ ಮಾಡಿದ್ದಾರೆ, ತೋರಿಸ್ತೀವಿ ಬನ್ನಿ. ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಆಲದ ಗಿಡ ಅನಿಸುತ್ತೆ. ಆಲದ ಗಿಡ ನೋಡಿ, ಆಲದ ಗಿಡ ಅಂತ ಹೇಳೋ ಬದಲು ಇದಕ್ಕೆ ನೋಡೋಕ್ಕೆ ಸಣ್ಣ ಗಿಡ ಥರ ಇದೆ, ಬಟ್ ಇದಕ್ಕೆ ಹೆಚ್ಚು ಕಮ್ಮಿ 150, 200 ವರ್ಷ ಆಗಿರುತ್ತೆ. ಆ ಗಿಡ ಬೋನ್ಸೈ ಗಿಡ ಅಂದರೆ ಪ್ರಾಮುಖ್ಯತೆ ಇಷ್ಟೇ, ನೋಡೋಕ್ಕೆ ಸಣ್ಣ ಗಿಡ ಥರನೇ ಇರುತ್ತೆ, ಬಟ್ ಅದಕ್ಕೆ ಏಜ್ 200 ವರ್ಷ ಆಗಿರುತ್ತೆ. 200 ವರ್ಷದ ಹಳೆ ಗಿಡಗಳನ್ನು ಈ ಥರ ಬೆಳೆಸಿ ಅದನ್ನು ಕಟ್ ಮಾಡಿ ಅದನ್ನು ಏನೋ ಅದನ್ನು ವಿಶೇಷವಾಗಿ ಅದನ್ನು ಬೆಳೆಸಿ ಈ ಥರ ಮಾಡಿಟ್ಟಿರ್ತಾರೆ. ಇದು ಬೋನ್ಸೈ ಗಿಡಗಳನ್ನ ನೋಡಿ, ಇದ್ರ ಮಹತ್ವ ಏನು ನಮಗೆ, ಯಾಕಂದರೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದು ಮುಂಚೆ ಎಕ್ಸ್ಪ್ಲೇನ್ ಮಾಡ್ಬೋದಾ ನಮಗೆ ವೀಕ್ಷಕರಿಗೆ? ಇದ್ರ ಮಹತ್ವ ಅಂದರೆ ಇದು ಬಾನ್ಸಾಯ್ ಅನ್ನೋದು ಒಂದು ಕಲೆ. ಅದು ಏನು ಅಂದರೆ ವಿಜ್ಞಾನ, ತೋಟಗಾರಿಕೆ ಎರಡನ್ನೂ ಅಳವಡಿಸ್ಕೊಂಡಂತಹ ಕಲೆ ಇದು. ಇದನ್ನು ಕಲೆ ರೂಪಕ್ಕೆ ಹೇಗೆ ಬಂತು, ಎಲ್ಲಿಂದ ಶುರುವಾಯಿತು ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋದು. ಇದು ನಮ್ಮ ಭಾರತ ದೇಶದಲ್ಲಿ ಉದ್ಭವಗೊಂಡಂಥ ಕಲೆ. ಹಿಂದಿಂದು ನಾವು ಹೇಳಬೇಕಂದ್ರೆ ಹನುಮಂತ ನಮ್ಮ ರಾಮಾಯಣದಲ್ಲಿ ಸಂಜೀವನ ಪರ್ವತ ಇಟ್ಕೊಂಡು ಹೋದ್ನಲ್ಲ, ಅದನ್ನು ಮೌಂಟೇನ್ ಸ್ಕೇಪ್ ಅಂತ ಕರಿತೀವಿ ನಾವು. ಅದನ್ನು ಇಟ್ಕೊಂಡು ಹೋಗಿರೋದು. ಮತ್ತು ಚರಕ ಸಂಯುತ, ಅವಾಗೆಲ್ಲ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತಲ್ಲ, ಅದರಲ್ಲಿ ಕೂಡ ಚರಕ ಸಂಯುತ ಆಯುರ್ವೇದಿಕ್ ಮೆಡಿಸಿನ್ನ ಕಲ್ತ್ಕೊಳ್ಳಿಕ್ಕೆ ಅಂತ ಬೌದ್ಧ ಧಾರ್ಮಿಕರು ಅಲ್ಲಿಂದ ಬರ್ತಾಯಿದ್ರು. ಮತ್ತು ಚಿಕ್ಕ ಚಿಕ್ಕ ಸಸಿಗಳನ್ನ ತಗೊಂಡು ಅವರು ಮೆಡಿಸಿನಲ್ ಪ್ಲಾಂಟ್ಸ್ ನಮ್ಮ ಹತ್ರ, ನಮ್ಮ ಹಿಮಾಲಯ ಪರ್ವತದ ಕೆಳಗಿರೋಂಥ ರಿಸೋರ್ಸಸ್ಸು, ನಮ್ಮ ದೇಶದಲ್ಲಿರೋಂಥ ರಿಸೋರ್ಸಸ್ಸು ಇನ್ನು ಯಾವ ಭಾಗದಲ್ಲೂ ಅಷ್ಟಿಲ್ಲ. ಅದನ್ನು ಆ ಸಸಿಗಳನ್ನ ತಗೊಂಡು ಅವರು ಹಿಮಾಲಯದ ಪಕ್ಕದಲ್ಲಿ ಹೋಗ್ತಾ ಇರಬೇಕಾದ್ರೆ 1 ತಿಂಗಳಾಗೋದು. ಆ ಸಸಿ ಏನಾಗೋದು ಅಷ್ಟೊತ್ತಿಗೆ ಒಣಗೋಗ್ತಾಯಿತ್ತು. ಆವಾಗ ಏನು ಮಾಡ್ತಾಯಿದ್ರು ಅಂದರೆ ಅವರು ಅದನ್ನು ಕುಬ್ಜ ರೀತಿಯಲ್ಲಿ ಜಾಸ್ತಿ, ಯಾವಾಗ ನಿಮಗೆ ಬೇರ್ ಜಾಸ್ತಿ ಆಗುತ್ತೋ ಅದ್ರ ಮೇಲಿಂದನೂ ಕೂಡ ಬ್ರಾಂಚಸ್ ಕೂಡ ಜಾಸ್ತಿ ಆಗುತ್ತೆ. ಅದು ಚಿಕ್ಕ ಕುಂಡದಲ್ಲಿ ಮಾಡಿದರೆ ಅದೇನಾಗುತ್ತೆ, ಜೊತೆಯಲ್ಲಿ ಇಟ್ಕೊಂಡು ಹೋಗೋದು, ಎತ್ಕೊಂಡು ಹೋಗಲಿಕ್ಕೆ ಭಾಳ ಸುಲಭ ಆಗ್ತಾಯಿತ್ತು. ಸ್ವಲ್ಪ ಅದು ವೆದರ್ ಇದೆಲ್ಲ ಆದ್ದರಿಂದ ಚಿಕ್ಕದಾಗಿ ಸತ್ತೋದ್ರು ಕೂಡ ಮತ್ತೆ ಅದನ್ನು ಬೆಳೆಸ್ಕೊತಾಯಿದ್ರು. ಈ ಚಿಕ್ಕದನ್ನು ಚೈನಾದಲ್ಲಿ ನೋಡಿದ ಜಪಾನಿಗರು ಅವ್ರದ್ದು ಯಾವ ಥರ ಪರಿಸರ ಎಲ್ಲಿ ಬೆಳೆಯುತ್ತೆ ಅಂತ ಅದನ್ನು ನೋಡಿ ಅದನ್ನು ನಮಗೆ ಅವರು ಸ್ಟಡಿ ಮಾಡಿ ಅದನ್ನು ನಮಗೆ ಇದನ್ನು ಹೇಳ್ಕೊಟ್ಟಿದ್ದು. ಬೇಸಿಕಲಿ ಇದು ಒರಿಜಿನೇ ಆಗಿರೋದು ನಮ್ಮ ಭಾರತ ದೇಶದಲ್ಲಿ. ಸೊ ಇದು ಮೆಡಿಸಿನಲ್ ಪ್ಲಾಂಟ್ಸ್. ಹಿಂದೆ ಎಲ್ಲ ನಮಗೆ ಏನು ರೆಫ್ರಿಜರೇಟರ್ ಇರಲಿಲ್ಲ, ಯಾವುದೇ ಥರದ ಗಿಡಮೂಲಿಕೆಗಳನ್ನಲ್ಲೇ ಅವರು ತಯಾರಿಸ್ತಾ ಇದ್ದಿದ್ದು ಮೆಡಿಸಿನ್ನ. ಸೊ ಚಿಕ್ಕ ಕುಂಡದಲ್ಲಿ ಹಿಂದೆ ಕೂಡ ಅವ್ರು ಯಾವ ಕಾಡಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ರಾತ್ರಿ ಏನಾದರೂ ಹೊಟ್ಟೆ ಹಾಳಾಯಿತು ಅಥವಾ ಏನೋ ಬಿದ್ದರು ಆ ರೀತಿಯಾಗಾದರೆ ಅವ್ರು ಯಾವುದೇ ಮರದ ತೊಗಟೆ ಇರ್ಬೋದು, ಅಂದರೆ ಬಾರ್ಕು, ಅಥವಾ ಯಾವುದೇ ಎಲೆ ಇರ್ಬೋದು, ಬೇರು ಇರ್ಬೋದು, ಅದನ್ನು ತೊಗೊಂಬಂದು ಅದನ್ನೇ ಲೇಹ ಥರ ಮಾಡಿ ಹಚ್ಚೋದು ಗಾಯಕ್ಕೆ, ಅಥವಾ ಮೆಡಿಸಿನ್ ರೂಪದಲ್ಲಿ ತಿನ್ನೋದು, ಆ ರೀತಿಯಾಗಿ ಮಾಡೋದಕ್ಕೆ ಅಂತ ಇದು ಉದ್ಭವಗೊಂಡಿದ್ದು ನಮ್ಮ ಭಾರತ ದೇಶದಲ್ಲಿ. ಅದೇ ಮಹತ್ವ. ಅದು ಒಂದು ಕಲೆ ರೂಪಕ್ಕಾಯಿತು. ಇವಾಗ ಅದ್ರ ಮಹತ್ವ ಏನು ಅಂದರೆ, ಈ ನಗರ ದೊಡ್ಡದಾಗಿದೆ ಸಿಕ್ಕಾಬಟ್ಟೆ. ಆ ದೊಡ್ಡದಾಗಿದ್ದರಿಂದ ಯಾವುದೇ ಇದರಲ್ಲೂ ಕೂಡ ಜಾಗ ಇರಲ್ಲ ನಮಗೆ. ದೊಡ್ಡ ಮರ ಇಟ್ಕೊಳ್ಳಿಕ್ಕೆ ಎಲ್ಲ ಅಪಾರ್ಟ್ಮೆಂಟು, ಬ್ಯಾಲ್ಕನಿ ಆ ಥರ ಇರುತ್ತೆ. ಚಿಕ್ಕ ಸೈಟಲ್ಲಿ ಕೂಡ ನಾವು ಟೆರೆಸ್ ಮೇಲೇ ಈ ರೀತಿಯಾಗಿ ಬೆಳೆದು ಎಲ್ಲ ನಮಗೆ ಎಕಾಲಜಿ ಪ್ರಿಸರ್ವ್ ಮಾಡೋದು ಅಂತ ಹೇಳ್ತೀವಿ. ತುಂಬ ಮರಗಳನ್ನ ಈಗ ನನ್ನ ಹತ್ರನೇ ಸ್ಪೀಷೀಸ್ ಎಷ್ಟೋ ಇದೆ, ಸೌತ್ ಅಮೇರಿಕಾಯಿಂದ ತಂದಿದ್ದಾಗಲಿ ಪ್ರತಿ ದೇಶದಿಂದ ಇರೋ ಅಂಥದ್ದಾಗಲಿ ನಾವು ಎಕಾಲಜಿ ಪ್ರಿಸರ್ವ್ ಮಾಡ್ತೀವಿ. ಕೆಲವು ಸರ್ತಿ ಇದನ್ನೇ ನಾವು ಲಾಲ್ಬಾಗಕ್ಕೆ ಕೂಡ 1-2 ಗಿಡಗಳನ್ನ ದಾನ ಮಾಡ್ತೀವಿ. ಆ ರೀತಿಯಾಗಿ ನಾವು ಕನ್ಸರ್ವೇಷನ್ ಆಫ್ ಸ್ಪೀಷೀಸ್ ಅಂತ ಏನಿದೆ ಅದನ್ನು ಮಾಡ್ತೀವಿ. ಸೊ ನಮ್ಮ ಸಂಸ್ಥೆ, ನಾವೊಂದು ವೃಕ್ಷ ಬಾನ್ಸಾಯ್ ಸಂಸ್ಥೆ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀವಿ ಬೆಂಗಳೂರಿಂದ. ಅದರೊಳಗೆ ಒಂದು 60 ಜನ ಇದ್ದಾರೆ. ಅವರು ನಮ್ಮ ಜಂಟಿ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ, ಚಂಪಾ ಕಾಬ್ರನ್. ನಾನು ಅನುಪಮ ವೇದಾಚಲ, ನಾನು ಸೆಕ್ರೆಟ್ರಿ, ಅವರು ಜಾಯಿಂಟ್ ಸೆಕ್ರೆಟ್ರಿ. ಅವರು ಕೂಡ ಕೆಲವು ಹೇಳ್ತಾರೆ. ಅವರೆಲ್ಲ ಹೇಳಿದ್ದಾರೆ. ಮಾತ್ರ ಎಲ್ಲರೂ ಯೋಚನೆ ಮಾಡ್ತಾರೆ ಇದು ಬೆಳೆಸೋಕ್ಕೆ ಸುಲಭ, ಚಿಕ್ಕದು ಪಾಟಲ್ಲಿ ಎತ್ತಿ ಹಾಕಿದ್ದಾರೆ, ಆ ಥರ ಇಲ್ಲ. ಎಷ್ಟೋ 30 ವರ್ಷ, ಈಗ ಅಲ್ಲಿ ನೋಡ್ತಾ ಇರೋದು ನೀವು 30 ವರ್ಷ ಆಗಿದೆ, ಅದಕ್ಕೆ 50 ವರ್ಷ ಮೇಲೆ ಆಗಿದೆ. ಹಂಗೆ ನಾವು ಬೆಳೆಸಿ ಅದಕ್ಕೆ ಬೇರೆ ಮಣ್ಣು ಯೂಸ್ ಮಾಡಿ, ಬೇರೆ ಸಾಯಿಲ್ ಮಿಕ್ಸ್ಚರ್ ಯೂಸ್ ಮಾಡಿ, ತುಂಬ ಕೇರ್ಫುಲ್ಲಾಗಿ ಅದಕ್ಕೆ ಎಲ್ಲ ಫರ್ಟಿಲೈಸರ್ ಕೊಟ್ಟು
ತುಂಬ ಚೆನ್ನಾಗಿ ನೋಡಿಕೊಂಡು ಎಲ್ಲ ಟ್ರಿಮ್ ಮಾಡಿಕೊಂಡು ಇರೋದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸುಮ್ಮನೆ ಹಂಗೆ ಬೆಳ್ಸೋಕ್ಕಾಗಲ್ಲ. ಎರಡು ಗಿಡಗಳು ತೋರಿಸ್ಬೋದಾ, ಎಷ್ಟು ಇದು ಯಾವ ಜಾತಿಯ ಗಿಡ, ಆಮೇಲೆ ಇದಕ್ಕೆ ಎಷ್ಟು ಏಜ್ ಆಗಿದೆ ಅಂತ? ನೋಡಿ, ಇದು ಜೇಡ್ ಅಂತ. ಇದಕ್ಕೆ ಆಲ್ಮೋಸ್ಟ್ ಈ ರಾಕ್ಸು ಇದ್ರ ಜೊತೆ ಕಲ್ಲು ಇದೆಲ್ಲ ಬೆಳೆಸೋದಕ್ಕೆ ನಾನು ಆಲ್ಮೋಸ್ಟ್ ಒಂದು 20-22 ವರ್ಷ ಆಗಿದೆ ಇದಕ್ಕೆ. ಅದು ಮೆಲ್ಲೆ ಚಿಕ್ಕದ್ರಿಂದ ಬೆಳೆಸಿ ಆ ಪಾಟಲ್ಲೇ ಎಲ್ಲ ಫುಲ್ಲಾಗಿ ಅದು ಶೇಪ್ ತಗೊಂಡಿದೆ. ಎಲ್ಲ ಅದು ಯಾವ ಥರ ಬೇಕೋ ಆ ಥರ ಶೇಪ್ ತಗೊಂಡಿದೆ. ರೆಗ್ಯುಲರ್ ಫರ್ಟಿಲೈಸರು, ರೆಗ್ಯುಲರ್ ಅದನ್ನು ಎಲ್ಲ ನಾವು ಟ್ರಿಮ್ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಎಲೆ ಮಾಡಿ ಆ ಪಾಟಿಗೆ ತಕ್ಕಂತೆ ಮಾಡಿದ್ದೀವಿ. ಅದು ಫೈಕಸ್ಸು, ಅದು ಅನುಪಮ ಮೇಡಮ್ದು, ಅವ್ರು ಮಾತಾಡ್ತಾರೆ ಅದ್ರ ಬಗ್ಗೆ. ಹಂಗೇನಿಲ್ಲ, ನೀವು ಮಾತಾಡಿ. ಅದು ದೊಡ್ಡ ಪಾಟ್ನಲ್ಲಿ ಹಾಕಿ, ದೊಡ್ಡ ಪಾಟ್ನಲ್ಲಿ ಫಸ್ಟು ದೊಡ್ಡ ಪಾಟಲ್ಲಿ ಹಾಕಿ ದೊಡ್ಡದಾಗಿ ಬೆಳೆಸ್ತೀವಿ. ಆಮೇಲೆ ಸ್ವಲ್ಪ ಅದನ್ನು ಕಟ್ ಮಾಡಿ, ಈಗ ನೋಡಿ ಕೆಳಗಡೆ ಬುಡ ಎಲ್ಲ ಇದಕ್ಕೂ ದೊಡ್ಡದಾಗಿರುತ್ತೆ, ಮತ್ತು ಮೇಲೆ ಹೋಗ್ತಾ ಹೋಗ್ತಾ ಸಣ್ಣ ಆಗುತ್ತೆ. ನೀವು ಯಾವುದೇ ಮರ ನೋಡಿದರೂ ಅದೇ ರೂಪದಲ್ಲಿ ಕೆಳಗಡೆ ಬುಡ ದೊಡ್ಡದಾಗಿರುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಸಣ್ಣ ಆಗುತ್ತೆ. ಸೊ ನಾವು ಅವಾಗ ಅದನ್ನು ಹಂಗೆ ಬೆಳೆಸ್ಬೇಕಾದ್ರೆ ಈ ಬ್ರಾಂಚಸ್ ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿ ಒಂದು ಶೇಪ್ ಕೊಡ್ತೀವಿ, ಟ್ರಯಾಂಗ್ಯುಲರ್ ಶೇಪ್ ಅಂತ. ಅದೇ ನೀವು ಇದು ಫಾರೆಸ್ಟು, ನದಿ ತೀರ ಇರ್ಬೋದು. ನದಿ ತೀರದಲ್ಲಿ ನೋಡಿ ಸಣ್ಣ ಸಣ್ಣ ಗಿಡಗಳನ್ನೇ ಪಕ್ಕ ಪಕ್ಕ ಬೆಳೆಯುತ್ತೆ ಉದ್ದಕ್ಕೆ. ಆ ರೀತಿಯಾಗಿ ಎಲ್ಲ ಒಂದೊಂದು ಗಿಡಕ್ಕೂ ಒಂದೊಂದು ರೂಪ. ಅಲ್ಲಿ ಯಾವುದೋ ಒಂದು ರಾಕ್ ಇರ್ಬೋದು, ಒಂದು ಕಲ್ಲು ಗುಡ್ಡ ಇರ್ಬೋದು, ಅದಕ್ಕೆ ಗಿಡ ಬಾಗಿದೆ ಅಂತ. ಆ ರೀತಿಯಾಗಿ ಶೇಪ್ ಕೊಡ್ತೀವಿ. ಶೇಪ್ಸು ಸ್ಟೈಲ್ಸ್ ಮಾಡುತ್ತೆ. ಹಾಗೆ ನಾವು ಪರಿಸರ ಹೇಗೆ ಬೆಳೆಯುತ್ತೆ, ಯಾವ ಕಾರಣಕ್ಕೆ ಗಿಡ ಹೆಂಗೆ ಬೆಳೆಯುತ್ತೆ, ಒಂದೇ ಜಾತಿ ಗಿಡ ಬೇರೆ ಬೇರೆ ಥರ ಬೆಳಿಬೋದು, ಯಾವ ಥರ ಮಾರ್ಫಾಲಜಿ ಅಂತ ಏನು ಹೇಳ್ತೀವಿ ಅದನ್ನು ನೋಡಿಕೊಂಡು ಸ್ಟಡಿ ಮಾಡಿ ನಾವು ಅದೇ ರೀತಿಯಾಗಿ. ಇದು ಬಾನ್ಸಾಯ್ ಅಂದರೆ ಏನಿಲ್ಲ, ನೇಚರ್ ಒಂದು ಮಿನಿಯೇಚರ್ ಫಾರ್ಮ್ನಲ್ಲಿ, ನೇಚರ್ ಇನ್ ಅ ಸ್ಮಾಲ್ ಮಿನಿಯೇಚರ್ ಫಾರ್ಮ್ ಅಂತ ಹೇಳ್ತೀವಿ. ಅದೇ ಥರ ಪ್ರಕೃತಿಲಿ ಹೆಂಗೆ ಬೆಳೆಯುತ್ತೋ ಅದನ್ನೇ ಚಿಕ್ಕದಾಗಿ ಕಿರಿದಾದ ಇದರಲ್ಲಿ ನೋಡೋದೇ ನಾವು ಒಂದು ಕಲೆ, ಬಾನ್ಸಾಯ್ ಕಲೆ. ಇದೆಲ್ಲ ಏನು ಅಂದರೆ ಒಂದೇ ಥರ ನಾವು ಗಿಡಗಳು ಏನಕ್ಕೆ ಇಟ್ಟಿದ್ದೀವಿ ಅಂದರೆ ಇದು ಈಸಿ ಮೇಂಟೆನೆನ್ಸು ಅದಕ್ಕೆ. ಓಕೆ.